ಆ ಮಟ್ಟದ ಅನುಭವ. ಎರಡು 2009-8 ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿಕ್ಕೆ ಅಪೋಸಿಷನ್ ಲೀಡರ್ ಏನಿದ್ರು, ಆ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಸ್ಟ್ರಾಟಜಿ ಏನು ಬಿ ಆರ್ ಪಾಟೀಲ್ ಬಂದು ಹೇಳ್ಕೊಟ್ಟಿದ್ರ? ಆ ಸ್ಟ್ರಾಟಜಿ ಎಲ್ಲಿ ಮಾಡಿದ್ರಿ? 2009 ಉಪಚುನಾವಣೆ, 8 ಚುನಾವಣೆ ನಡೀತಲ್ಲ ಆಪರೇಷನ್ ಕಮಲದ್ದು. ಆಗೇನು ಪಾಪ ಬಿ ಆರ್ ಪಾಟೀಲ್ ಬಂದು ರಾಜಕೀಯ ಸಲಹೆಗಾರರಾಗಿದ್ದಾರೆ. ನಿಮಗೆ ಎಂಥ ಅಚೀವ್ಮೆಂಟ್ ಮಾಡಿದ್ರಿ? 8-8 ಕಾಂಗ್ರೆಸ್ ಸೋಲಿಸಿ ಯಾವ ಕಾರಣಕ್ಕೆ ಈಗ ಸಲಹೆಗಾರನ ಇಟ್ಕೊಂಡ್ರಿ? ಈಗ ನೀವು ಇವ್ರನ್ನ ಹಾಕೊಂಡಿದ್ದೀರಿ ಈಗ ಸ್ಯಾಟಿಸ್ಫೈ ಮಾಡೋಕೆ ಅವ್ರನ್ನ. 2009 ಬೈ ಎಲೆಕ್ಷನ್ಗಳಾದ್ವಲ್ಲ ಆಪರೇಷನ್ ಕಮಲದ್ದು ಬಿ ಜೆ ಪಿದು. ಆ ಟೈಮಲ್ಲಿ ಯಾವ ಥರ ರಾಜಕೀಯದ ಸಲಹೆಗಾರನ ಇಟ್ಕೊಂಡು ವಿರೋಧ ಪಕ್ಷದ ಸ್ಥಾನ ಖಾಲಿ ಮಾಡಿಸ್ಲಿಕ್ಕೆ ಖರ್ಗೆ ಅವರಿಗೆ ಮಾಡಿ ಸದ್ಯ ಹಂಗೆ ಲೋಕಸಭೆ ಚುನಾವಣೆ ಆಯಿತು, ಅಲ್ಲಿ ಹೋದರು. ಆಮೇಲೆ ನೀವು ವಿರೋಧ ಪಕ್ಷದ ನಾಯಕರು ಆದ್ರಿ. ಈ ರಾಜ್ಯದಲ್ಲಿ ಬಹುಶಃ 2 ಬಾರಿ ಮುಖ್ಯಮಂತ್ರಿ ದೇವರಾಜ ಅರಸು ನಂತರ, ರಾಮಕೃಷ್ಣ ಹೆಗಡೆ ಅವ್ರ ನಂತರ ಸುದೀರ್ಘ ನಾವು 2 ಬಾರಿ ಆಗಿದ್ದೀವಿ. ನಾವು ಬಿಡಿ ಅದು ಯಾವುದೋ ಒಂದು 10 ತಿಂಗಳು 15-18 ತಿಂಗಳಾಗಿದ್ದೀವಿ. ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು, ಡೆಪ್ಟಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾದಂಥ ಅನುಭವ ಪಡೆದಿರತಕ್ಕಂಥ ಸಿದ್ದರಾಮಣ್ಣ ಅವರೇ, ಈ ಬಿ ಆರ್ ಪಾಟೀಲ್ರನ್ನ ಈಗ ನೀವು ಸಲಹೆಗಾರರು ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೂ ನಿಮಗೊಂದು ಹ್ಯಾಟ್ಸ್ ಆಫ್. ದೇಶಪಾಂಡೆದೊಂದು ಕಡೆ ಈಗ ಆಡಳಿತ ಸುಧಾರಣೆ ಮಾಡ್ತೀರಿ, ಎಲ್ಲ ಮುಗಿಸ್ಬಿಟ್ಟು ತೊಳೆದು. ಆರ್ಥಿಕ ತಜ್ಞರು, ಏಕೆಂದರೆ ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಇದೇನೋ ಪಾಪ ಅಂಕಿಅಂಶ ಕೊಡ್ತಾಯಿದ್ರು, ನಾನು ಅವತ್ತಿರಲಿಲ್ಲ ಸದನದಲ್ಲಿ. ಅವ್ರ್ಯಾರು ವಿಶ್ವನಾಥ್ ಯತ್ನಾಳ್ ಪಾಪ ನಮಗೇನು ಗೊತ್ತಾಯ್ತಿಲ್ಲ, ಅದು ಆರ್ಥಿಕದು ನಮ್ಮನ್ನು ಕೇಳಿದ್ರೆ ಹೆಂಗೆ ಅಂತ ಹೇಳಿ ಇದು ಮಾಡ್ತಿದ್ರು. ನಾವು ಅದ್ರ ಬಗ್ಗೆ ಪರಿಣಿತರಲ್ಲ ಅಂತ. ಅದು 73,000 ಕೋಟಿ ನಮಗೆ ದುಡ್ಡು ಕಡಿಮೆ ಆಗ್ಬಿಟ್ಟಿದೆ ಬಿ ಜೆ ಪಿ ಸರ್ಕಾರದಿಂದ. ಈಗ ಅದನ್ನು 21 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಇದ್ದಾಗ ನಮಗೆ 58,000 ಬರ್ತಾಯಿತ್ತು ಕೋಟಿ. 28 ಲಕ್ಷ ಕೋಟಿ ಬಜೆಟ್ ಹೋದಾಗ 62,000 ಕೋಟಿ ಬರ್ತಾಯಿತ್ತು. ಈಗ 45 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ಟು ನಮಗೀಗ ಕಡಿಮೆ ಮಾಡಿಬಿಟ್ಟವ್ರೆ. ಆ ಲೆಕ್ಕಾಚಾರದಲ್ಲಿ ನಮಗೆ 1.25 ಲಕ್ಷ ಕೋಟಿ ಬರಬೇಕಾಗಿತ್ತು. ಇದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಇವರು ಬೆಂತಿಡ್ತಾರೆ ಸಿದ್ದರಾಮಣ್ಣವರು. ಈ ದೇಶದಲ್ಲಿ ಫೈನಾನ್ಸ್ ಕಮಿಷನ್ ಓಪನ್ ಆಗಿದ್ದೆ ಯಾವಾಗ? ಆ ಸಂಸ್ಥೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಮಾಡಿದ್ರ ಫೈನಾನ್ಸ್ ಕಮಿಷನ್ನ? ಸಿಸ್ಟಮ್ಗಳು ಯಾರು ತಂದವರು ಇದೆಲ್ಲ? ಆ ಫೈನಾನ್ಸ್ ಕಮಿಷನ್ ಗೈಡ್ಲೈನ್ ಏನು? ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ಟು ಸ್ವಲ್ಪ ಸುದೀರ್ಘವಾಗಿ ಕೊನೆ ದಿನ ನಿಮಗೆಲ್ಲ ಆರ್ಟಿಕಲ್ ಬರ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ, ನಿಮಗೊಂದು ಅನುಭವ ಆಗಲಿ. ಹಾಂ, ಅಲ್ಲಿರೋರೆಲ್ಲ ನಮ್ಮ ಮೂಲನೇ, ಜನತಾ ಪರಿವಾರದಾರೆ. ಹೆಚ್ಚು ಕಡಿಮೆ ಇರೋರಿಲ್ಲ ಜನತಾ ಪರಿವಾರದಾರೆ. ಇಲ್ಲಿ ಅವತ್ತು ಬೆಂತಟ್ಟಿದಾರಲ್ಲ, ಫೈನಾನ್ಸ್ ಕಮಿಷನ್ನ 5 ವರ್ಷಕ್ಕೊಂದು ಬಾರಿ ಯಾತಕ್ಕೆ ರಚನೆ ಮಾಡ್ತಾರೆ? ಇವತ್ತು ಈ ದೇಶದ ವ್ಯವಸ್ಥೆ ಒಳಗಿರ್ತಕ್ಕಂಥದ್ದು ಯಾವ ಹಿಂದುಳಿದ ರಾಜ್ಯಗಳು ಇನ್ನು ಪರ್ ಕ್ಯಾಪಿಟಾ ಇನ್ಕಮ್ಮು, ಅದರ ಆಧಾರದ ಮೇಲೆ ಇಲ್ಲಿ ಎಷ್ಟು ಉತ್ಪಾದನೆ ನೀವು ಮಾಡ್ತಾ ಇದ್ದೀರಿ ಅದರ ಮೇಲೆ ದುಡ್ಡು ಕೊಡಲ್ಲ ಕೇಂದ್ರ ಸರ್ಕಾರ. ಇಲ್ಲಿಯ ಉತ್ಪಾದನೆ ಹಣ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ?